ಕಚ್ಚ ಅದು ಕಚ್ಚ ಅಲ್ಲೂ ಅಷ್ಟೇ ವಿನೋದ್ ಅವ್ರ ಮನೆ ಹೋಯ್ದಲ್ಲ ಫಸ್ಟೇ ಸಲ ತೋರಿಸ್ತಾಳ ಅಚ್ಚಿ ಅಂತ ಅವಳು ಅಯ್ಯೋ ಇಂತ ಕತ್ತೆತ್ತಮ್ಮ ಕತ್ತ ಗಲ್ಲ ಕಚ್ಚ ಗಲ್ಲ ಕಚ್ಚ ಅಚ್ಚಿ ಹಚ್ಚಿದ್ದೀನಿ ಕೈ ಮುಗಿರತ್ವಿ ಕೈ ಮುಗಿ ಕೈ ಮುಗಿಯೋ ಈ ಥರ ಇಟ್ಟಿಗೆ ಈ ಥರ ಕಡೆ ನಮಸ್ಕಾರ ಮಾಡ ನೀವು ಹೇಳೋದೇ ಬೇಡ ಅವಳೇ ಮಾಡ್ತಾಳೆ ಹಂಗೆ ಇರ್ಬೇಕು ಹಂಗೆ ಹೂವು ಮುಟ್ಕೋಬೇಕು ಹೂವು ಮುಟ್ಕೋಬೇಕು ತಡಿ 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 ನೀವು ಸ್ವಲ್ಪ ಮುಟ್ಕೊತೀನಿ ಇದೆಲ್ಲ ಚಿಕ್ಕಳ ತಲೆಗ ಥ್ಯಾಂಕ್ ಯು ಅಜ್ಜಿ ನಮಸ್ಕಾರ ಕೈ ಮುಗಿ ಕೈ ಮುಗಿ ಅಜ್ಜಿ ಅಜ್ಜಿ ಕೈ ಮುಗಿ ಇದೆಲ್ಲ ಇಟ್ಕೊಳ್ಳಿ ನಾನು ಆಮೇಲೆ ಕಟ್ಟಿ ಇಟ್ಕೊಂತೀನಿ ಕಟ್ಟ ಅದರಾಗೆಲ್ಲ ಇಡೋಣ. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ನುಗ್ಗೆಕಾಯಿ ಬೇಳೆ ತರಕಾರಿ ಸಾಂಬಾರು ಮಾಡಿಕೊಂಡು ಅದ್ರ ಜೊತೆಗೆ ರಾಗಿ ತಾಲಿಪೆಟ್ಟು ಮಾಡ್ತಾಯಿದ್ದೀನಿ. ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಬನ್ನಿ. ನುಗ್ಗೆಕಾಯಿ ಸಾರು ಮಾಡುವಾಗ ನಾನು ನುಗ್ಗೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ಬೇಳೆ ಜೊತೆನೇ ಬೇಯಿಸ್ಕೊಂಡ್ಬಿಟ್ರೆ ಅದು ತುಂಬ ಮೆತ್ತಗಾಗೋಗುತ್ತೆ. ತಾಲಿಪೆಟ್ಟು ಮಾಡೋದಂತೂ ತುಂಬಾ ಸುಲಭ. ಒಂದು ಬಾಣಲಿಲಿ 1 ಕಪ್ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಬಿಡಬೇಕು. ಅದು ಕುದ್ದಾದ ನಂತರ 2 ಸೌಟ್ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮುದ್ದೆ ಫಾರ್ಮಿಗೆ ಬಂದಾಗ ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಡಿ. ನೆಕ್ಸ್ಟು ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತು 2 ಸೌಟು ರಾಗಿ ಹಿಟ್ಟು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೆಕ್ಸ್ಟು ರೌಂಡಾಗಿ ಉಳ್ಳಿ ಮಾಡಿಕೊಂಡು ಉತ್ಕೊಂಡು ಬೇಯಿಸ್ಕೊಂಡ್ರೆ ಹೆಲ್ತಿ ಆದಂಥ ರಾಗಿ ತಾಲಿಪೆಟ್ಟು ರೆಡಿ. ಅಕ್ಕಿ ಹಿಟ್ಟಿನ ತಾಲಿಪೆಟ್ಟು ಕೂಡ ಸೇಮ್ ಇದೇ ಥರ ಮಾಡೋದು. ರಾಗಿ ಹಿಟ್ಟು ಬದಲು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀವಿ ಅಷ್ಟೆ. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೋಬೋದು. ನಾನಿಲ್ಲಿ ತರಕಾರಿ ಜಾಸ್ತಿ ಇತ್ತು ಅಂದ್ಬಿಟ್ಟು ನುಗ್ಗೆಕಾಯಿ ತರಕಾರಿ ಬೇಳೆ ಎಲ್ಲ ಮಿಕ್ಸ್ ಹಾಕಿ ಸಾಂಬಾರು ಥರ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಿಡ್ದಾದ ನಂತರ ಕಟ್ ಮಾಡಿಟ್ಕೊಂಡಿರೋ ಅಂಥ ತರಕಾರಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಟೊಮ್ಯಾಟೊ, ಈರುಳ್ಳಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಬೇಳೆ ಮತ್ತು ನೀರು, ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ, ಗುರಾಳ್ ಪುಡಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರೆ ಯಮ್ಮಿ ಆ್ಯಂಡ್ ಟೇಸ್ಟಿ ಆಗಿರೋ ಅಂಥ ಬೇಳೆ ಸಾಂಬಾರು ರೆಡಿ. ಲಿಡ್ ಓಪನ್ ಮಾಡಾದ ನಂತರ ನಿಂಬೆಹಣ್ಣು ಹಿಂಡ್ಕೋಬೇಕು. ಜೊತೆಯಲ್ಲಿ ನಾನು ಮುಂಚೆನೇ ಬೇಯಿಸಿಟ್ಟಿದ್ದಂಥ ನುಗ್ಗೆಕಾಯಿ ಕೂಡ ಇದಕ್ಕೆ ಮಿಕ್ಸ್ ಮಾಡಿದೆ. ಈ ಸಾಂಬಾರು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ರೊಟ್ಟಿ, ಚಪಾತಿ, ತಾಲಿಪೆಟ್ಟು ಅಥವಾ ವೈಟ್ ರೈಸ್, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ವಾವ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ಲ. ಸೈಡಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಯಮ್ಮಿ ಆಗಿದೆ. ವೆರಿ ಹೆಲ್ತಿ ಆ್ಯಂಡ್ ಟೇಸ್ಟಿ. ಎಲ್ಲ ಥರ ತರಕಾರಿ ಆ್ಯಡ್ ಮಾಡಿದ್ದೀವಿ ಸಾಂಬಾರಲ್ಲಿ. ಆ್ಯಂಡ್ ರಾಗಿ ಹಿಟ್ಟಿನ ತಾಲಿಪೆಟ್ಟಲ್ಲಿ ಕೂಡ ಸೊಪ್ಪಿದೆ, ಪುದೀನ ಸೊಪ್ಪು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್. ಸೈನಿಂಗ್ ಆಫ್. ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಖುಷಿಯಾಗಿರಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.